ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆ ಸ್ವಲ್ಪ ಲೇಟಾಗಿ ಎದ್ದೊಳ್ದೆ. ಅದಕ್ಕೋಸ್ಕರ ಟಿಫನ್ ಲೇಟಾಗಿ ಮಾಡ್ತಾಯಿದ್ದೀನಿ. ಎಲ್ಲ ಕೆಲಸ ಮುಗಿಸಿ ಆಮೇಲೆ ಮಾಡೋಣ ಅಂದ್ಬಿಟ್ಟು ಈಗ ಸಿಂಪಲಾಗಿ ಟಿಫನ್ ಮಾಡೋದಂತ ಶಾವಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವತ್ತು ನಮ್ಮ ಯಜಮಾನ್ರು ಇವತ್ತು ಕೆಲ್ಸಕ್ಕೆ ಹೋಗ್ತಾಯಿಲ್ಲ, ಯಾಕಂದರೆ ಫಂಕ್ಷನ್ಗೆ ಹೋಗ್ಬೇಕಾಯಿತು. ಅದಕ್ಕೋಸ್ಕರ ಸರಿ ಲೇಟಾಗಿ ಮಾಡೋದಂತ ಶಾವಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಅದು ಬೇಕಾಗಿರೋದು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು. ಫ್ರೆಂಡ್ಸ್, ನಿಮ್ಮ ಮನೇಲಿ ಇವತ್ತು ಏನು ಟಿಫನ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೀವು ಯಾವ ಥರ ಶಾವಿಗೆ ಉಪ್ಪಿಟ್ಟು ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಶಾವಿಗೆನ ಫಸ್ಟು ಚೆನ್ನಾಗೇ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಸ್ವಲ್ಪ ಏನೋ ಉರಿಬೇಕು, ಹುರಿದ್ರೇ ಸ್ವಲ್ಪ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬೆಂಗ್ಳೂರಿಗೆ ಹೋಗ್ಬೇಕಂದ್ರೆ ಬೇಜಾರು ಫ್ರೆಂಡ್ಸ್. ಏನು ಟ್ರಾಫಿಕ್ ಇರುತ್ತೆ, ಹೋಗೋಕ್ಕೆ ಬೇಜಾರು. ಏನು ಮಾಡೋದು, ಹೋಗಲೇಬೇಕು. ಅದಕ್ಕೋಸ್ಕರ ಹೋಗ್ತಾಯಿದ್ದೀವಿ. ಫ್ರೆಂಡ್ಸ್, ನಿಮ್ಮೂರಲ್ಲಿ ಯಾವ ಥರ ಮಳೆ ಬೀಳ್ತಾಯಿದೆ, ಯಾವ ಥರ ಕ್ಲೈಮೇಟ್ ಇದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಎಷ್ಟು ಗಾಳಿ, ಬೆಳಗ್ಗೆಯಿಂದ ಬಿಸಿಲೇ ತುಂಬ ದಿನ ಆಯಿತು ನೋಡಿ, ಬಿಸಿಲೇ ಬರೋದಿಲ್ಲ. ಎಷ್ಟು ಗಾಳಿ ಬರುತ್ತೆ ಫ್ರೆಂಡ್ಸ್. ಮಕ್ಕಳನ್ನ ಈ ಟೈಮಲ್ಲಿ ಆಸ್ಪತ್ರೆಗೆ ಅದು ಇದು ಕರ್ಕೊಂಡೋಗಿ ತುಂಬ ಬೇಜಾರಾಗುತ್ತೆ ಫ್ರೆಂಡ್ಸ್. ಮಕ್ಕಳಿಗೆ ಬೆಚ್ಚಗಿಡಬೇಕು. ಚಿಕ್ಕ ಮಕ್ಕಳಿಗೆ ಸಾಕ್ಸು, ಸ್ವೆಟರು, ಟೊಪ್ಪಿ ಎಲ್ಲ ಹಾಕ್ಬೇಕು ಫ್ರೆಂಡ್. ಎಷ್ಟು ಚಳಿ ಇವಾಗ 3 ಡೇಸಿಂದ ಸ್ವಲ್ಪ ಬಿಸಿಲು ಬರ್ತಾಯಿದೆ. ಬಟ್ಟೆ ಒಣಗಿದ್ರೂ ಆರೋದಿಲ್ಲ. ವಾಷಿಂಗ್ ಮಿಷಿನ್ ಇದ್ದರೆ ಸ್ವಲ್ಪ ಡ್ರೈ ಆಗುತ್ತೆ. ಸ್ವಲ್ಪ 1 ಅವರ್ 2 ಅವರ್ ಬಿಸಿಲು ಬಂದರೆ ಆರೋಗುತ್ತೆ. ಕೈಯಲ್ಲಿ ಒಗಿತಾರಲ್ಲ ಅವರು ಬಟ್ಟೆ ಮಳೆ ಬಿದ್ದರೆ ಎಲ್ಲ ನೆಂದೋಗಿ 3 ದಿನ 4 ದಿನ ಆದರೂ ಆರೋದೇ ಇಲ್ಲ ನೋಡಿ ಫ್ರೆಂಡ್ಸ್. ಎಲ್ಲ ಫ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಿಬಿಟ್ಟು 1-2 ಗ್ಲಾಸ್ ನೀರು ಹಾಕ್ಬಿಟ್ಟು ಆಮೇಲೆ ಸೇಮೆ ಹಾಕ್ಬಿಟ್ಟು ಹುರಿದಿರೋ ಸೇಮೆನ ಹಾಕಬೇಕು. ಸೇಮೆ ಹಾಕ್ಬಿಟ್ಟು ಕುದಿಬೇಕು. ಫಸ್ಟ್ ನೀರು ಹಾಕ್ಮೇಲೆ ಕುದಿಬೇಕು, ಆಮೇಲೆ ಸೇಮೆ ಹಾಕಬೇಕು. ಆಮೇಲೆ ಸ್ವಲ್ಪ ಚೆನ್ನಾಗೇ ಬಾಡಿಸ್ಬೇಕು ಫ್ರೆಂಡ್ಸ್. ಅದು ಚೆನ್ನಾಗಿ ಬಾಡಿಸ್ಮೇಲೆ ಪ್ಲೇಟ್ ಮುಚ್ಚಿ 1-2 ನಿಮಿಷ 3 ನಿಮಿಷ ಬಿಡಿ. ಅವಾಗೆಲ್ಲ ನೋಡಿ ಈ ಥರ ಬರುತ್ತೆ, ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಚೆನ್ನಾಗಿದೆ, ನೀವು ಒಂದು ಸಲ ಮಾಡಿ ನೋಡಿ ಫ್ರೆಂಡ್ಸ್. ಈ ಥರ ಮಕ್ಕಳಿಗೆ ಟಿಫನ್ ಬೆಳಗ್ಗೆ ಈ ಥರ ಬೇಗ ಬಿಸಿ ತಿಂದರೆ ಚೆನ್ನಾಗಿರುತ್ತೆ. ಆರೋದ ತಿನ್ನೋಕ್ಕೆ ಆಗೋದಿಲ್ಲ ಫ್ರೆಂಡ್ಸ್. ಉಪ್ಪಿಟ್ಟು, ಶಾವಿಗೆ ಅದೆಲ್ಲ ಬಿಸಿ ಇದ್ದರೆ ತಿನ್ನೋಕ್ಕಾಗೋದಿಲ್ಲ. ಹಾಗೆ ನಮ್ಮ ಯಜಮಾನ್ರಿಗೂ ಬಡಿಸ್ದೆ. ನಾನು ಬೇಗ ತಿಂದು ರೆಡಿಯಾಗಿ ಬ್ಯಾಂಗ್ಳೂರಿಗೆ ಹೋಗ್ತಾಯಿದ್ದೀವಿ ಫ್ರೆಂಡ್ಸ್. ಫಂಕ್ಷನ್ಗೆ ಹೋದ್ವಿ. ಅಲ್ಲಿ ಎಲ್ಲ ಫಂಕ್ಷನ್ ಎಲ್ಲ ಮುಗ್ದಿತ್ತು. ಸರಿ, ಅಲ್ಲಿ ಊಟ ಮಾಡಿ ಮಧ್ಯಾಹ್ನಕ್ಕೆ ನಮ್ಮ ಅಕ್ಕ ಮನೆಗೆ ಹೋಗಿದ್ವಿ. ನಮ್ಮ ಅಕ್ಕ ಮಗ ಇವನು. ಹಾಗೆ ಅಲ್ಲಿದ್ದು ಬೇಗ ಬಂದ್ವಿ. ಅಲ್ಲಿಂದ ಮಳೆ ಬಂತು. ನೈಟಿಗೆ ಸೊಪ್ಪು ಅದೆಲ್ಲ ತೊಗೊಬಂದೆ ಫ್ರೆಂಡ್ಸ್. ಬಾಯ್.